ಮಳವಳ್ಳಿ ಪಟ್ಟಣದಲ್ಲಿ ಹೊರವಲಯದಲ್ಲಿರುವ ಪ್ರಸಿದ್ಧ ಪುರಾತನ ಕಾಲದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ತೆಪ್ಪತೇರು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಭ್ರಂಜನೆಯಿಂದ ಜರುಗಿತು. ದೇವರ ಮುಂದೆ ವಾದ್ಯಗಳನ್ನು ಇಟ್ಟು ಪೂಜೆ ಸಲ್ಲಿಸಿದ್ದು, ಪಾರು ಪತ್ತೇದಾರ ಬಿಳಿಕಿರಿ ನಾಗರಾಜು ತಲೆ ಮೇಲೆ ಕಳಸ ಬಿಟ್ಟು ನೀರು ಹಾಕಿದ ನಂತರ ಉತ್ಸವ ಮೂರ್ತಿಯನ್ನ ಗರ್ಭಗುಡಿಯಿಂದ ಹೊರಗೆ ತಂದು ಮೆರವಣಿಗೆ ಮೂಲಕ ನಿರ್ಮಿಸಿರುವಂತಹ ಮಂಟಪಗಳಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದರು. ಇನ್ನು ಅರ್ಚಕ ಶೇಷಾದ್ರಿ ದೊಡ್ಡ ಕೊಳದ ಬಳಿ ಅಭಿಷೇಕ ಮಾಡುವ ಮೂಲಕ ಕಳಸವನ್ನ 3 ಬಾರಿ ಮುಳುಗಿಸುವ ವೇಳೆ ಗರುಡ ಆಗಮಿಸಿದ್ದನ್ನ ಭಕ್ತರು ವೀಕ್ಷಣೆ ಮಾಡಿದ್ದಾರೆ. ಇದೇ ವೇಳೆ ದೊಡ್ಡ ಕೊಳದಲ್ಲಿ ಭಕ್ತರು ಸ್ನಾನ ಮಾಡಿದ್ರು. ಬಳಿಕ ಉತ್ಸವ ಮೂರ್ತಿ ಪೂಜೆ ಮಾಡುವ ಮೂಲಕ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಈ ವೇಳೆ ಅರ್ಚಕ ಕೃಷ್ಣ ಪ್ರಸಾದ್ ಮಾತನಾಡಿ, ಕಳೆದ 9 ದಿನಗಳಲ್ಲಿ ಕಾಲ ಬ್ರಹ್ಮೋತ್ಸವ ರಥೋತ್ಸವ ನಡೆದಿದ್ದು, ಕೊನೆಯ ದಿನವಾದ ಇಂದು ದೇವರಿಗೆ ತೀರ್ಥ ಸ್ನಾನ ಮಾಡಲಾಗುತ್ತದೆ ಎಂದರು. ಇದು ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಇದು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ. ಇಲ್ಲಿ 9 ದಿವಸಗಳ ಕಾಲ ನವಾನ್ನಿಕ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಅದರಲ್ಲಿ ಕೊನೆಯ ದಿವಸವಾದಂಥ ಇವತ್ತು ಶ್ರವಣ ನಕ್ಷತ್ರ ದಿವಸ ತೀರ್ಥಸ್ನಾನ ಅಂತಂದರೆ ಭಗವಂತನಿಗೆ ಸ್ನಾನವನ್ನು ಮಾಡಿಸೋದು. ಬೆಳಗ್ಗೆ ಪ್ರತಿಯೊಂದು ನಿನ್ನೆ ರಾತ್ರಿ ಶಯನೋತ್ಸವ ಆಗಿತ್ತು. ಅದಾದ ನಂತರ ಸ್ವಾಮಿಯವ್ರನ್ನ ರಾಕ್ಷಸರುಗಳು ಎಲ್ಲ ಋಷಿಮುನಿಗಳನ್ನ ಎಲ್ಲರನ್ನೂ ಇದು ಮಾಡ್ತಿದ್ದ ಸ್ವಾಮಿಯವ್ರನ್ನ ಬಂದು ಕೇಳ್ಕೊಂಡಾಗ ಸ್ವಾಮಿಯವರು ರಾತ್ರಿ ಶಯನಾಗೃಹದಿಂದ ಎದ್ದು ಹೋಗಿ ದುಷ್ಟ ಮೃಗಗಳು ಮತ್ತು ಎಲ್ಲರನ್ನೂ ಸಂಹಾರ ಮಾಡಿ ಬಂದಾಗ ಲಕ್ಷ್ಮಿಯವರು ಅವ್ರನ್ನ ಶಂಕಿಸ್ತಾರೆ. ಏನಕ್ಕೆ ಈ ಥರ ಜುಟ್ಟೆಲ್ಲ ಇದಾಗಿದೆ, ನಿಮ್ಮ ಏನಕ್ಕೆ ಇದಾಗಿದೆ ಅಂತಂದಾಗ ಅವರು ನಂಬೋದಿಲ್ಲ. ಆಗ ಅವರು ಬಾಗಿಲನ್ನು ಹಾಕ್ಕೊಂಡು ಕೋಪವಾಗಿ ಕೂತಿರ್ತಾರೆ. ಅದನ್ನು ನಾವು ಲಕ್ಷ್ಮೀ ಸಂವಾದ ಅನ್ನೋ ಒಂದು ಕಥೆಯಲ್ಲಿ ಅದನ್ನು ಸವಿಸ್ತಾರವಾಗಿ ಹೇಳಿರ್ತಾರೆ. ಅದಾದ ನಂತರ ಲಕ್ಷ್ಮೀ ಅಮ್ಮನವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಏನಕ್ಕೆ ಅಂತ. ಆಗ ಅಮ್ಮನವರು ಎಲ್ಲ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಅದಾದಮೇಲೆ ವಸಂತೋತ್ಸವ ಅಂತ ಮಾಡ್ತೀವಿ. ಎಲ್ಲ ವಾದ್ಯಗಳನ್ನ ಇಟ್ಟು ಪೂಜೆ ಮಾಡಿ ಆಮೇಲೆ ಶಟಾರಿಗೆ ಅಂದರೆ ದೇವರ ಪಾದಿಕೆಗೆ ನಾವು ಅಹೋಬೃತ ಸ್ನಾನವನ್ನು ಮಾಡಿಸಿ ಅಲ್ಲಿ ಓಕಳಿ ಅಂತ ಅದನ್ನು ಮಾಡಿಸಿ ಅಲ್ಲಿಂದ ಉತ್ಸವ ಮೂರ್ತಿಯನ್ನು ಈ ದೊಡ್ಡ ಕೊಳ ಅನ್ನೋ ಜಾಗಕ್ಕೆ ತಗೊಂಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಗರುಡ ಬಂದು ಪ್ರದಕ್ಷಿಣೆ ಮಾಡಿದ್ಮೇಲೆ ನಾವು ತೀರ್ಥ ಸ್ನಾನವನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ಹೂವನ್ನು ವಿತರಣೆ ಮಾಡ್ತೀವಿ.